ನೋಡುವಾಗ ರಷ್ಯಾ ಆಗಿರ್ಬೋದು, ಉಕ್ರೇನ್ ಆಗಿರ್ಬೋದು, ಅಥವಾ ಗಾಜಾ ಮಧ್ಯದಲ್ಲೇ ಆಗಿರ್ಬೋದು ಅಲ್ವಾ, ಅಥವಾ ಮುಸಲ್ಮಾನ್ ಸಹೋದರರ ಮಧ್ಯದಲ್ಲಿ ಆಗಿರ್ಬೋದು, ಇಂಡಿಯಾ ಪಾಕಿಸ್ತಾನ ಆಗಿರ್ಬೋದು. ಈಗ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನಾಗಿದೆ, ಗಲಾಟೆಗಳಾಗಿದೆ ಪ್ರೇಮ. ಸಾರಳ ಸಂತತಿಯಿಂದ ಬಂದಂತ ಇಸಾಕನ ಸಂತಾನದವರೇ ಆಗಿದ್ರೆ ಈ ಜಗಳಗಳು, ಈ ಕಾದಾಟಗಳು ಇರ್ತಾ ಇಲ್ಲ ಅಂತ ಗೊತ್ತೀನಿ ಪ್ರಿಯ ಅಲ್ವಾ. ಅಂದ್ರೆ ಮನೇಲಿ ಇರುವವರೇ ನಮ್ಮನ್ನು ತಪ್ಪಿನ ದಾರಿಯಲ್ಲಿ ನಡೆಸುವಂತ ಪರಿಸ್ಥಿತಿಗಳಿರುತ್ತೆ. ಆಲೋಚನೆ ಮಾಡೋಣ, ಮನೇಲಿ ಇರುವಂತವರೇ ತಪ್ಪಿನ ಮಾರ್ಗದಲ್ಲಿ ನಡೆಸುವಂತ ಪರಿಸ್ಥಿತಿ ಇದೆ ಪ್ರೇರೆ. ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಹೇಳ್ತೀರಾ ಬ್ರದರ್, ಹೇಗೆ ನಿಮ್ಗೆ ಗೊತ್ತು ಅಂತ ಅಂದ್ರೆ, ಒಂದು ಕುಟುಂಬ ತನ್ನ ಮಕ್ಕಳಿಗೆ ದೇವರ ಸಾನ್ನಿಧ್ಯದಲ್ಲಿ ಬಿಡಬೇಕಂತ ತೀರ್ಮಾನಿಸಿದ್ರು. ಇಬ್ಬರು ಮಕ್ಕಳಿದ್ರು. ಆ ಮಕ್ಕಳಿಗೆ ದೇವರ ಸೇವೆಯಲ್ಲಿ ನಾವು ನಡೆಸಬೇಕು ಅಂತ ಬೈಬಲ್ ಸ್ಟಡಿಗೆ ಬಿಟ್ಟಿದ್ರು ಪ್ರೇರಿ. ಸುಮಾರು 6 ತಿಂಗಳು ಸುಮ್ಮನಿದ್ರು ಪ್ರೇರಿ. ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ದೇವೆ, ದೇವ್ರಿಗೆ ನಡೆಸಬೇಕು ಅಂತ ಧೈರ್ಯದಿಂದ ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ರು. ತಾಯಿ ಮಗಳು ಅಂದ್ರೆ ಅಜ್ಜಿ ಮಗಳು ತೀರ್ಮಾನ ಮಾಡಿ ಮೊಮ್ಮಕ್ಕಳಿಗೆ ತೀರ್ಮಾನ ಮಾಡಿ ಬಿಟ್ಟಿದ್ರು. ಸ್ವಲ್ಪ ದಿನದ ನಂತರ ಆಸೆ ಜಾಸ್ತಿ ಆಯಿತು, ವಿಡಿಯೋ ಕಾಲಿಂಗಲ್ಲಿ ಮಾತಾಡೋದು ಜಾಸ್ತಿ ಆಯಿತು. ನಾವು ಮೊದಲೇ ಹೇಳಿದ್ದು, ನೀವು ಮಾತಾಡ್ಬೇಕಾದ್ರೆ ಅಪರೂಪಕ್ಕೆ ಮಾತಾಡಿ, ಹೆಚ್ಚಾಗಿ ಮಾತಾಡಿದ್ರೆ ಪ್ರೀತಿ ನಿಮ್ಮಲ್ಲೂ ಹೆಚ್ಚಾಗುತ್ತೆ, ಅವರಲ್ಲೂ ಹೆಚ್ಚಾಗುತ್ತೆ. ಅವರಲ್ಲಿ ಓದೋಕ್ಕಾಗಲ್ಲ, ನೀವಿಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ. ಕದ್ದು ಮುಚ್ಚಿ ಫೋನ್ ಮಾಡೋದು ಹೆಚ್ಚಾಯಿತು. ಮೊಮ್ಮಕ್ಕಳಿಗೆ ಅಜ್ಜಿ ಮೇಲೆ ಪ್ರೀತಿ ಹೆಚ್ಚಾಯಿತು, ಅಜ್ಜಿಗೆ ಮೊಮ್ಮಕ್ಕಳ ಮೇಲೆ ಪ್ರೀತಿ ಹೆಚ್ಚಾಯಿತು. ಬೈಬಲ್ ಸ್ಟಡಿ ಅರ್ಧತ್ರನೇ ನಿಲ್ಲಿಸಿ ಇಲ್ಲಿ ಕರೆಸಿ ಸ್ಕೂಲ್ಗೆ ಜಾಯಿನ್ ಮಾಡ್ಬೇಕು. ಈಗ ಎಂಥ ಪರಿಸ್ಥಿತಿ ಆಗಿದೆ ಅಂದರೆ, ಮೊಮ್ಮಕ್ಕಳು ಹೇಳುವಂಥ ಒಂದು ಮಾತು ಕೇಳ್ತಾ ಇಲ್ಲ. ಅವರ ಹೃದಯದಲ್ಲಿ ಒಂದು ವಚನ ಇಲ್ಲ. ಮತ್ತು ಆ ಮೊಮ್ಮಕ್ಕಳಿಗೆ ಬೇಕಾಗಿರುವಂಥ ಬಟ್ಟೆಗಳು, ಬೇಕಾಗಿರುವಂಥ ಆಹಾರ, ಕೂತ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಸುಖ ಸೌಕರ್ಯದಲ್ಲಿ ಆ ಮೊಮ್ಮಕ್ಕಳನ್ನು ಅವ್ರು ನಡೆಸ್ತಾ ಇದ್ದಾರೆ. ಈಗ ಹೇಳಿ, ಆ ಮಕ್ಕಳು ತಂದೆ ತಾಯಿಗಳಿಗೆ ಅಂದ್ರೆ ಅಜ್ಜಿ ಮಗಳಿಗೆ ಶತ್ರುಗಳ, ಅಥವಾ ಈ ಮನೇಲಿರುವಂಥ ಈ ಅಜ್ಜಿ ಮಕ್ಕಳೇ ಆ ಮಕ್ಕಳಿಗೆ ಶತ್ರುಗಳ ಅಂತ ನೀವು ಯೋಚನೆ ಮಾಡಿ. ಯಾರ್ದು ತಪ್ಪಿದೆ ಇದ್ರಲ್ಲಿ? ಯಾರಿಗೆ ಶತ್ರುಗಳು? ಯೇಸು ಸ್ವಾಮಿ ಒಂದು ಸಮಯದಲ್ಲಿ ಹೇಳಿದ್ರು,